ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೀವು ನೋಡಿ ಟ್ರೈ ಮಾಡಿ ರುಚಿ ನೋಡಿರಿ. ಇವಾಗ ಖಾರ ಪೊಂಗಲ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಇಲ್ಲಿ ಇವಾಗ ನಾನು ಒಂದು 2 ಬಟ್ಲು ಅಕ್ಕಿ ತೊಗೊಂಡ್ರಿ. 2 ಬಟ್ಲು ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ಬಟ್ಲು ನಾನು ಹೆಸರು ಬೇಳೆನೂ ಕೂಡ ತೊಗೊಂಡಿನಿ. ನೀವು 1 ಬಟ್ಲು ಅಕ್ಕಿ ತೊಗೊಂಡ್ರೆ 1 ಬಟ್ಲು ಹೆಸರು ಬೇಳೆನ ತೊಗೋಬೋದು. ನಾ ಇಲ್ಲಿ 2 ಬಟ್ಲು ಅಕ್ಕಿ ತೊಗೊಂಡಿನಿ, ಅರ್ಧ ಬಟ್ಲು ಹೆಸರು ಬೇಳೆ ತೊಗೊಂಡಿನ್ರಿ. ಇವಾಗ ಇದನ್ನು ಕುಕ್ಕರಿಗೆ ಹಾಕ್ಕೊಂಬಿಡೋಣ್ರಿ. ಈಗ ಒಂದು ಸಣ್ಣ ಕುಕ್ಕರ್ ತೊಗೊಂಡು ಈಗ ಅಕ್ಕಿ ಹಾಕ್ಕೊಂಬಿಡೋಣ್ರಿ. ಏನು 2 ಬಟ್ಲ ಇನ್ನು ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಂಬಿಡೋಣ್ರಿ. 2 ಬಟ್ಲನು ನೀವು ರೇಷನ್ ಅಕ್ಕಿನೂ ಕೂಡ ತೊಗೋಬೋದು, ಅದು ಕೂಡ ರುಚಿ ಆಕೈತಿ. ಇವಾಗ ನಾನು ಒಂದು ಅರ್ಧ ಬಟ್ಲು ಹೆಸರು ಬೇಳೆನೂ ಕೂಡ ಹಾಕ್ಕೊಂಡು ನೀರನ್ನು ಹಾಕಿ ಇದನ್ನ ಚಲೋ ಹೊತ್ತಂಗೆ ಒಂದು 2 ಸಲ ತೊಳ್ಕೊಂಡ್ಬಿಡ್ತೇನೆ ನೋಡಿರಿ. ಇವಾಗ ಆಯಿತು. ಈಗ ನೀರು ಬಸ್ಕೊಂಡ್ಬಿಡೋಣ್ರಿ. ಈಗ ನೋಡಿರಿ ನೀರು ಬರ್ಸ್ಕೊಂಡಿದ್ದು ಆಯ್ತು. ಇವಾಗ ನಾನು 2 ಬಟ್ಲು ಅಕ್ಕಿ ತೊಗೊಂಡಿನಿ, ಅರ್ಧ ಬಟ್ಲು ಹೆಸರು ಬೇಳೆ ತೊಗೊಂಡಿನಿ. ಹೀಗಾಗಿ ನಾನು ಒಂದು 5 ಬಟ್ಲು ನೀರು ಹಾಕ್ಕೊತೇನೆ ನೋಡಿರಿ. ಇದು ಸ್ವಲ್ಪ ಸಾಫ್ಟಾಗಿದ್ರೆ ಖಾರ ಪೊಂಗಲ್ಲು ರುಚಿ ಬರ್ತೈತಿ. ಹೀಗಾಗಿ ನಾನು ಒಂದು 5 ಬಟ್ಲು ನೀರನ್ನು ಹಾಕ್ಕೊತೇನೆ ನಾನಿದೆ. ಈಗ ಎಲ್ಲ ನೀರನ್ನು ಹಾಕಿ ಇದನ್ನ ಲಿಡ್ ಮುಚ್ಚಿ ಒಂದು 4 ರಿಂದ 5 ಸಿಟಿ ನಾವು ಮಾಡಿಸ್ಕೋಬೇಕಾಗತ್ತೆ ನೋಡಿರಿ. ಇವಾಗ ಆಯ್ತು ನೋಡಿರಿ, ನೀರನ್ನು ಕೂಡ ಹಾಕ್ಕೊಂಡಿದ್ದು ಆಯ್ತು. ನಾನು ಈಗ ಲಿಡ್ ಮುಚ್ಚಿಬಿಡ್ತೇನೆ ರೀ. ಕುಕ್ಕರ್ದು ಬಾಯಿ ಮುಚ್ಚಿ ಇದನ್ನ ಗ್ಯಾಸಿನ ಮೇಲಿಟ್ಟು ಒಂದು 4 ರಿಂದ 5 ಸೀಟಿ ಮಾಡಿಸ್ಕೊಂಡ್ಬಿಡ್ತೇನೆ ರೀ ನಾನು. ಇವಾಗ ಆಯ್ತು ನೋಡಿರಿ. ಇವಾಗ ಒಂದು 4 ರಿಂದ 5 ಸೀಟಿ ನಾನು ಮಾಡಿಸ್ಕೊಂಡೇನ್ರಿ. ಇವಾಗ ಸ್ವಲ್ಪ ಸಾಫ್ಟಾಗನ ಮಾಡ್ಕೋಬೇಕಾಕೈತಿ. ಈಗ ನೋಡ್ರಿ ನಾನು ತೋರ್ಸಾಕೊಂತೇನಲ್ಲ ಎಷ್ಟು ಸಾಫ್ಟಾಗಿ ಬಂದೈತಿ. ಉದುರಾಗೇನ ನಾ ಮಾಡ್ಕೊಂಡಿಲ್ಲ, ಸಾಫ್ಟಾಗನ ಬಂದೈತಿ. ಈ ರೀತಿ ನೀವು ಒಂದಕ್ಕೆ ಒಂದು ಅಕ್ಕಿ ತೊಗೊಂಡ್ರೆ 1 ಬಟ್ಲ ಹೆಸರು ಬೇಳೆನೂ ಕೂಡ ಹಾಕೋಬೋದು, ಅದು ಕೂಡ ಟೇಸ್ಟ್ ಬರುತ್ತೆ. ಇಲ್ಲ 2 ಬಟ್ಲು ಅಕ್ಕಿ ತೊಗೊಂಡ್ರೆ ಅರ್ಧ ಬಟ್ಲು ಹೆಸರು ಬೇಳೆ ಹಾಕಿನೂ ಕೂಡ ನೀವು ಮಾಡ್ಕೋಬೋದು. ಆದಷ್ಟು ನೀರು ಹೆಚ್ಚಿಗೆ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ಅನ್ನವನ್ನು. ಈಗ ಅನ್ನಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಬಿಡ್ರಿ. ಇವಾಗ ಈ ಗ್ಯಾಸಿನ ಮೇಲೆ ಬಾಳ್ಗೆ ಇಟ್ಕೊಂಡು ಒಂದು 4 ರಿಂದ 5 ಚಮಚೆ ನಾ ಎಣ್ಣೆ ಹಾಕ್ಕೊಂಡಿನಿ. ನೀವು ಬರೀ ತುಪ್ಪದಾಗ ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದ್ರೆ ಒಂದು ಅರ್ಧ ತುಪ್ಪ ಒಂದು ಅರ್ಧ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು. ನಾ ಇಲ್ಲೇ ಎಣ್ಣೆ ಹಾಕ್ಯ ನೋಡ್ರಿ. ಒಂದು 4 ರಿಂದ 5 ಚಮಚ ನಾನು ಎಣ್ಣೆ ಹಾಕೀನಿ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಅದು ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಹಾಕೋಕೆ ಸರಿ ಆಕೈತೆ ಅದು. ಈಗ ಎಣ್ಣೆ ಚಲೋ ಹೊತ್ತಂಗೆ ಕಾದೈತ್ರಿ. ಇವಾಗ 1 ಚಮಚೆ ನಾನು ಸ್ವಲ್ಪ ಹೆಚ್ಚಿಗೆ ಜೀರಿಗೆ ಹಾಕ್ಕೊಂಡು ನೋಡ್ರಿ. 1 ಚಮಚ ನಾನು ಜೀರಿಗೆ ಹಾಕ್ಕೊಂಡು 1 ಚಮಚ ನಾನು ಕರಿಮೆಣಸನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಕರಿಮೆಣಸು ನೀವು ಕುಟ್ಟಿನೂ ಹಾಕ್ಕೋಬೋದು, ಪೌಡ್ರ್ ಮಾಡಿನೂ ಹಾಕ್ಕೋಬೋದು. ನಾ ಇಲ್ಲೇ ಇಡೇವು ಹಾಕ್ಕೊಂಡು ನೋಡ್ರಿ. ಇಲ್ಲೇ ಈಗ ಜೀರಿಗೆ ಮತ್ತು ಕರಿಮೆಣಸನ್ನು ನಾನು ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊತೇನೆ ನೋಡ್ರಿ. ಇಲ್ಲೇ ಇವಾಗ ಆಯ್ತು ರೀ. ಇವಾಗ ಜೀರಿಗೆ ಮತ್ತು ಕರಿಮೆಣಸು ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಕೊಂಡು ನೋಡ್ರಿ. ಇವಾಗ ಇಷ್ಟು ತನಕನೂ ಫ್ರೈ ಆಗ್ಬೇಕದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಖಾರ ಪೊಂಗಲ್ಲು ಖಾರ ಇದ್ರೆ ರುಚಿ ಆಕೈತಿ. ಹೀಗಾಗಿ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡೆ ನೋಡ್ರಿ. ಇಲ್ಲೇ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕೈತಿ. ಅದಾದ ನಂತರ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೋಬೇಕಾಕೈತಿ. ಈ ಕರಿಬೇವನ್ನು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡು ನೋಡ್ರಿ. ನಾ ಇಲ್ಲೇ ಇವಾಗ ಗೋಡಂಬಿ ಹಾಕ್ಕೊತೇನೆ. ನಾನು ಒಂದು 7 ರಿಂದ 8 ಗೋಡಂಬಿನ ತೊಗೊಂಡೆ ನೋಡ್ರಿ. ಅದನ್ನು ಸ್ವಲ್ಪ ಸಣ್ಣದಾಗನ ಕಟ್ ಮಾಡ್ಕೊಂಡೆ. ನಾನು ಇಡೇವ ಹಾಕ್ಕೊಂಡಿಲ್ರಿ. ನಾನು ಈ ರೀತಿ ಸಣ್ಣಗೆ ಮಾಡಿದ್ರೆ ರುಚಿ ಬರುತ್ತೆ ಅದು. ಈಗ ಅದು ಕೂಡ ಗೋಡಂಬಿನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಗೋಡಂಬಿದು ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರ್ಬೇಕ್ರಿದು. ಅಲ್ಲಿ ತನಕನೂ ಆದಷ್ಟು ಸಣ್ಣ ಉರಿಯಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಕೈತಿ. ಇವಾಗ ಗೋಡಂಬಿ ಕೂಡ ನೋಡ್ರಿ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆದವು. ಇವಾಗ ಹಸಿ ಶುಂಠಿ ಹಾಕ್ಕೊತೇನೆ ನೋಡ್ರಿ. ನಾನು ಈಗ ಹಸಿ ಶುಂಠಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಕೊತೇನೆ ನೋಡ್ರಿ. ಇಲ್ಲೇ ಹಸಿ ಶುಂಠಿನೂ ಕೂಡ ಹಾಕ್ಕೊಂಡು ನಾನೀಗ ಅದನ್ನು ಕೂಡ ಚಲೋ ಹೊತ್ತಂಗೆ ಸಣ್ಣ ಉರಿಯಾಗ ನಾ ಇದನ್ನು ಫ್ರೈ ಮಾಡ್ಕೊತೇನೆ ನೋಡ್ರಿ. ನಾ ಇಲ್ಲೇ ಇದೇ ರೀತಿನ ಫ್ರೈ ಮಾಡ್ಕೊತನೇ ಹೋಗ್ಬೇಕು ಎಲ್ಲವನ್ನು. ಇವಾಗ
ಅರಿಶಿನ ಹಾಕ್ಕೊಂಡ್ರಿ ನಾವು ಒಂದು 1/4 ಚಮಚ ಅರಿಶಿನ ಹಾಕ್ಕೊಳೋಣ. ಅರಿಶಿನೂ ಕೂಡ ಸ್ವಲ್ಪ ಅದ್ರ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ನೋಡ್ರಿ ನಾನು ಒಣ ತೆಂಗಿನ ತುರಿ ತೊಗೊಂಡಿನಿ. ಇಲ್ಲೇ ಒಂದು 2ರಿಂದ 3 ಚಮಚ ಆಗ್ಬೋದು. ಅದು ಒಂದು ಒಣ ತೆಂಗಿನ ತುರಿ ಹಾಕಿದ ಮೇಲೆ ಅದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಸಣ್ಣ ಉರಿಯಾಗನ ನೀವು ಮಾಡ್ಬೇಕಾಗತ್ತೆ. ಇದನ್ನ ಜೋರಿನ ಉರಿಯಾಗ ನಾವು ಮಾಡೋಕ್ಕಂದ್ರೆ ಎಲ್ಲ ಒಗ್ಗರಣೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಆದಷ್ಟು ಸಣ್ಣ ಉರಿಯಾಗ ನಾವು ಮಾಡ್ಕೋಬೇಕಾಗೈತಿ. ಈಗ ನೋಡಿರಿ ಎಲ್ಲ ಒಗ್ಗರಣೆ ರೆಡಿ ಆಯ್ತು. ನಾವೇನು ಕುಕ್ಕರ್ ಒಳಗೆ ಇನ್ನು ಅನ್ನ ಮತ್ತು ಹೆಸರುಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಈಗ ಬಾಳಿಗೆ ಹಾಕ್ಕೊಂಬಿಡ್ರಿ. ಅದನ್ನೀಗ ಬಾಳಿಗೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಜೊತೆ ಇದನ್ನ ಚಲೋ ತಂಗನ ಮಿಕ್ಸ್ ಮಾಡ್ಕೊಡ್ಬೇಕಾಗತ್ತೆ ನಾವು. ಈಗ ನೋಡಿ ಎಲ್ಲನೂ ಹಾಕ್ಕೊಂಡ್ಬಿಡ್ತೇನೆ ನಾನೀಗ. ಹಾಕ್ಕೊಂಡು ಇದನ್ನ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊತೇನೆ ನಾನು. ಈಗ ಎಲ್ಲನೂ ಹಾಕ್ಕೊಂಡಿದ್ದಾಯ್ತು ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾ ಮೊದಲನೇನು ಉಪ್ಪು ಹಾಕ್ಕೊಂಡಿದ್ದಿಲ್ಲ ಅನ್ನಕ್ಕೆ, ನಾ ಇವಾಗ ಹಾಕ್ಕೊತೇನೆ ನೋಡಿರಿ. ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಉಪ್ಪನ್ನು ಭಾಳ ಹಾಕೋಕೆ ಹೋಗ್ಬಾರ್ದು. ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ನೋಡ್ರಿ. ಇಲ್ಲಿ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಈಗ ಕೊತ್ತಂಬರಿ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇವಾಗ ಎಲ್ಲ ಹೊಂದ್ಕೋಬೇಕು, ಅದು ಒಗ್ಗರಣೆ ಮತ್ತು ಅನ್ನ ನೀಟಾಗಿ ಹೊಂದ್ಕೋಬೇಕು. ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ನಾವು. ಈಗ ಮಿಕ್ಸ್ ಮಾಡ್ಕೊಂಡದ್ದು ಆಯ್ತು ನೋಡ್ರಿ. ಇವಾಗ ನೀಟಾಗಿ ಇದೇ ರೀತಿಯ ಸಣ್ಣ ಉರಿಯಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ಪೂರ್ತಿಯಾಗಿ ನಾನು ಒಗ್ಗರಣೆ ಮತ್ತು ಅನ್ನ ನೀಟಾಗಿ ನಾನು ಫ್ರೈ ಮಾಡ್ಕೊಂಡು ನೋಡ್ರಿ. ಇಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾನು ಇಷ್ಟು ಬಂದೈತೆ ನೋಡ್ರಿ. ಇವಾಗ ಲಾಸ್ಟಿಗೆ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಬಿಡೋಣ್ರಿ ನಾವು. ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೇನು ನೋಡ್ರಿ ನಾನು. ಈಗ ಲಿಂಬೆ ಹಣ್ಣು ಹಾಕಿದ ಮೇಲೆ ಇದನ್ನ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡ್ರಿ ನಾನು ಮಿಕ್ಸ್ ಮಾಡೋಕ್ಕಂತೇನೆ ನಾನು. ಸ್ವಲ್ಪ ಹುಳಿ ಎಲ್ಲ ಕಡೆನೂ ಮಿಕ್ಸ್ ಆಗ್ಬೇಕದು ಲಿಂಬೆ ಹಣ್ಣಿನ ರಸ ಅದು. ಇವಾಗ ಲಾಸ್ಟಿಗೆ ತುಪ್ಪ ಹಾಕ್ಕೊಂತೇನೆ ನೋಡ್ರಿ ನಾನು. ನೀವು ಇದನ್ನ ಎಣ್ಣೆ ಬಿಟ್ಟು ತುಪ್ಪದಾಗನ ಮಾಡ್ಕೋಬೋದು. ನಾ ಎಣ್ಣೆಯೊಳಗೆ ಮೊದಲು ಒಗ್ಗರಣೆ ಮಾಡಿಕೊಂಡು ಈಗ ಲಾಸ್ಟಿಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೋಡ್ರಿ. ತುಪ್ಪ ಹಾಕ್ಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯ್ತು ನೋಡ್ರಿ. ಈಗ ಖಾರವಾದಂಥ ಪೊಂಗಲ್ಲು ರೆಡಿ ಆಯ್ತು. ಇದನ್ನ ಬೆಳಿಗ್ಗೆ ನಾಷ್ಟ ಕೂಡ ಮಾಡ್ಕೋಬೋದು, ಇಲ್ಲಾನ ಮಧ್ಯಾಹ್ನ ಊಟಕ್ಕಾದರೂ ಇದನ್ನ ಮಾಡ್ಕೊಂಡು ತಿನ್ಬೋದು. ಮತ್ತು ಬಾಕ್ಸಿಗೆ ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ಅಷ್ಟು ಟೇಸ್ಟಿಯಾಗಿರ್ತೈತೆ ಇದು. ಈ ರೀತಿ ಬಂದೈತೆ ನೋಡಿರಿ ಖಾರ ಪೊಂಗಲ್ಲು. ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ ನಾವು. ಈ ರೀತಿ ಬಂದೈತೆ ನೋಡಿರಿ, ಎಲ್ಲ ರೆಡಿ ಆಯ್ತು. ಈ ಒಂದು ಖಾರ ಪೊಂಗಲ್ಲು ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ಲಾದ ಅಡುಗೆಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಈ ಒಂದು ಖಾರ ಪೊಂಗಲ್ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಬಂದಿತ್ತಂತ ನೀವು ಕಮೆಂಟ್ ಒಳಗೆ ನಂಗೆ ತಿಳಿಸ್ರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.